ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ 6 ವಿಕೆಟ್ ಪಡೆದ ನಂತರ ಬಿಕ್ಕಿ ಬಿಕ್ಕಿ ಅತ್ತ ರವಿಚಂದ್ರನ್ ಅಶ್ವಿನ್. ಹೌದು ವೀಕ್ಷಕರ, 4ನೇ ದಿನದಾಟದಲ್ಲಿ ಟೀಮ್ ಇಂಡಿಯಾ ತಂಡವು 280 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಇನ್ನು ವೀಕ್ಷಕರ ಈ ಒಂದು ಪಂದ್ಯದ ಮುಕ್ತಾಯದ ಬಳಿಕ ಟೀಮ್ ಇಂಡಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಆದ ರವಿಚಂದ್ರನ್ ಅಶ್ವಿನ್ ಅವರು ವಿದಾಯದ ಬಗ್ಗೆ ಇದೀಗ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ದರೆ ವೀಕ್ಷಕರ, ಅಶ್ವಿನ್ ಅವರು ಕೊಟ್ಟಂತ ಬಿಗ್ ಶಾಕಿಂಗ್ ಹೇಳಿಕೆ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರವಿಚಂದ್ರನ್ ಅಶ್ವಿನ್ ಅವರು ಪಡೆದಂಥ 6 ವಿಕೆಟ್ ಸಾಧನೆಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರ, ರವಿಚಂದ್ರನ್ ಅಶ್ವಿನ್ ಅವರು ಟೀಮ್ ಇಂಡಿಯಾ ತಂಡದ ಪರವಾಗಿ ಸಾಕಷ್ಟು ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ವೀಕ್ಷಕರ, 5 ವಿಕೆಟ್ ಪಡೆದಂಥ ಸಾಧನೆಯಲ್ಲಿ ಭಾರತೀಯ ಮೊದಲ ಆಟಗಾರನಾಗಿ ಅಶ್ವಿನ್ ಅವರು ಹೊರಹೊಮ್ಮಿದ್ದಾರೆ. ಹೌದು ವೀಕ್ಷಕರ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ರೋಹಿತ್ ಪಡೆಯು ಭರ್ಜರಿಗೆ 280 ರನ್ಗಳ ಗೆಲುವು ದಾಖಲಿಸಿತು. ವೀಕ್ಷಕರ, ಇದರ ಮೂಲಕ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದ್ದು, ಹಾಗೆ ವೀಕ್ಷಕರ ಮುಂದಿನ ಟೆಸ್ಟ್ ಪಂದ್ಯವನ್ನು ಇದೇ ಮುಂಬರುವಂಥ 27 ಸೆಪ್ಟೆಂಬರ್ನಿಂದ 1 ಅಕ್ಟೋಬರ್ವರೆಗೆ ಟೀಮ್ ಇಂಡಿಯಾ ತಂಡವು ಆಡಲಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯವು ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದ್ದು, ಹಾಗೆ ವೀಕ್ಷಕರ, ಇದೀಗ ಟೀಮ್ ಇಂಡಿಯಾ ತಂಡವು ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲ ಸ್ಥಾನದಲ್ಲಿ ಭರ್ತಿ ಮಾಡಿಕೊಂಡಿದೆ. ಆದರೆ ಇದೀಗ 2ನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಅಶ್ವಿನ್ ಅವರು 6 ವಿಕೆಟ್ ಪಡೆದು ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಎತ್ತಿದ್ದು, ಹಾಗೆ ವೀಕ್ಷಕರ, ವಿದಾಯದ ಬಗ್ಗೆ ರವಿಚಂದ್ರನ್ ಅಶ್ವಿನ್ ಅವರು ಕೊಟ್ಟಂಥ ಶಾಕಿಂಗ್ ಹೇಳಿಕೆ ಇಲ್ಲಿದೆ. ಹೌದು, ನಾನು ಮೊದಲ ಇನ್ನಿಂಗ್ಸ್ನಲ್ಲಿ ಯಾವುದೇ ವಿಕೆಟನ್ನು ತೆಗೆದುಕೊಳ್ಳಲಿಲ್ಲ ಮತ್ತು MA ಚಿದಂಬರಂ ಸ್ಟೇಡಿಯಂನಲ್ಲಿ ನಾನು ಸಾಕಷ್ಟು ಅರಿತುಕೊಂಡಿದ್ದೇನೆ ಮತ್ತು ಮೊದಲ ಇನ್ನಿಂಗ್ಸ್ನಲ್ಲೂ ಕೂಡ ನಾನು ವಿಕೆಟ್ ಪಡೆದುಕೊಂಡಿದ್ದರೆ ಬಾಂಗ್ಲಾದೇಶ ತಂಡವನ್ನು ಇನ್ನಷ್ಟು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಬಹುದಿತ್ತು. ಆದರೆ ಇದೀಗ ನಾನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಈ ಒಂದು ಪಿಚ್ ಬಗ್ಗೆ ಅರಿತುಕೊಂಡು 6 ವಿಕೆಟನ್ನು ಪಡೆದುಕೊಂಡೆ. ಹೌದು, ನನಗೆ ಇದೇನು ಹೊಸದೇನಲ್ಲ. ಇಂತಹ ಸಾಕಷ್ಟು ಪಂದ್ಯಗಳಲ್ಲಿ ಈ ರೀತಿಯಾಗಿ ವಿಕೆಟ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನವು ನನ್ನ ಹೋಮ್ ಗ್ರೌಂಡ್ ಆಗಿದೆ ಮತ್ತು ಇದೇ ಒಂದು ಮೈದಾನದಲ್ಲಿ ಒಂದು ಸೆಂಚುರಿಯನ್ನು ಬಾರಿಸಿ 6 ವಿಕೆಟ್ಗಳನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಪಡೆದುಕೊಂಡೆ. ಹೌದು, ನಾವು ಮೊದಲ ಇನ್ನಿಂಗ್ಸ್ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಆರಂಭಿಸಿದಾಗ ನಮ್ಮ ಟಾಪ್ ಆರ್ಡರ್ಗಳು ವಿಕೆಟ್ಗಳನ್ನು ಕಳೆದುಕೊಂಡವು. ಇನ್ನು 50 ರನ್ಗಳ ಪಾರ್ಟ್ನರ್ಶಿಪ್ಪನ್ನು SSV ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಅವರು ಕೊಟ್ಟರು. ಇನ್ನು ಅದಾದ ಬಳಿಕ ರಿಷಬ್ ಪಂತ್ ಅವರ ವಿಕೆಟ್ ಕೂಡ ಟೀಮ್ ಇಂಡಿಯಾ ತಂಡವು ಕಳೆದುಕೊಂಡಿತ್ತು. ಇನ್ನು ನಂತರ ಹೋಗಿದ್ದ KL ರಾಹುಲ್ ಅವರಿಗೆ ಗೌತಮ್ ಗಂಭೀರ್ ಅವರು ಸ್ಲೋ ಆಗಿ ಆಡಿ ಇನ್ನಿಂಗ್ಸನ್ನು ಮುಂದುವರಿಸುವೆಂದು ಹೇಳಿದ್ದರು. ಆದರೆ ಅಚಾನಕ್ಕಾಗಿ KL ರಾಹುಲ್ ಅವರು ಕೂಡ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ನನಗೆ ಗೌತಮ್ ಗಂಭೀರ್ ಅವರು ಒಂದೇ ಮಾತನ್ನು ಹೇಳಿದರು, ಏನೂ ಮಾಡಬೇಡ, ಬಂದಿರುವಂಥ ಬಾಲ್ಸ್ಗಳನ್ನು ಡಿಫೆನ್ಸ್ ಆಡುವ ಮತ್ತು ಅದೇ ರೀತಿಯಾಗಿ ಸ್ಟ್ರೈಕ್ಗಳನ್ನು ರೊಟೇಟ್ ಮಾಡಿಕೊಂಡು ಹೋಗುವೆಂದು ಗೌತಮ್ ಗಂಭೀರ್ ಅವರು ನಾನು ಮೈದಾನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಈ ಮಾತನ್ನು ತಿಳಿಸಿದ್ದರು. ಅದನ್ನು ನಾನು ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಹೋಮ್ ಮೈದಾನದಲ್ಲಿ ಆಡಿದಂಥ 133 ಎಸೆತಗಳಲ್ಲಿ ಭರ್ಜರಿಗೆ ಶತಕವನ್ನು ಬಾರಿಸಿದೆ. ಹೌದು, ನಾನು ಈ ಒಂದು ಇನ್ನಿಂಗ್ಸನ್ನು ಯಾವತ್ತಿಗೂ ಮರೆಯುವುದಿಲ್ಲ. ಇನ್ನು ಮತ್ತು ನನಗೆ ಬೆಂಬಲವಾಗಿ ರವೀಂದ್ರ ಜಡೇಜಾ ಅವರು ಕೂಡ ಇದೇ ಒಂದು ಮೈದಾನದಲ್ಲಿ 86 ರನ್ ಗಳಿಸಿ ಮೊದಲ ಇನ್ನಿಂಗ್ಸ್ನಲ್ಲಿ ನಾವು ಮುನ್ನಡೆ ಸಾಧಿಸಲು ರವೀಂದ್ರ ಜಡೇಜಾ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಮತ್ತು ಇನ್ನು ಇದಾದ ಬಳಿಕ ಮೊದಲ ಇನ್ನಿಂಗ್ಸ್ ಬಾಂಗ್ಲಾ ತಂಡವು ಆರಂಭಿಸಿದಾಗ ನನಗೆ ಯಾವುದೇ ರೀತಿಯಾದ ವಿಕೆಟ್ ಬೀಳಲಿಲ್ಲ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ನನಗೆ ಬ್ಯಾಟಿಂಗ್ ಕೂಡ ಸಿಗಲಿಲ್ಲ. ಹೌದು, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಅವರು ಶತಕಗಳ ಆಟ ಆಡಿದರು. ಈ ಒಂದು ಹಂತದಿಂದ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಬಾಂಗ್ಲಾದೇಶ ತಂಡಕ್ಕೆ 515 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಅದಾದ ಬಳಿಕ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾದೇಶ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಬ್ಯಾಟ್ ಆರಂಭಿಸಿದ್ದರು. ಇನ್ನು ಈ ಒಂದು ಹಂತದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಮೊದಲ ವಿಕೆಟ್ ತೆಗೆದುಕೊಟ್ಟರೆ ಅತ್ತ ಬಂದ ನಂತರ 3 ವಿಕೆಟ್ಗಳನ್ನು ನಾನು ತೆಗೆದುಕೊಂಡೆ. ಇನ್ನು 4ನೇ ದಿನದಾಟದಲ್ಲಿ ಮೊದಲ ಸೆಷನ್ಗಿಂತ ಮುಂಚಿತವಾಗಿ ಬಾಂಗ್ಲಾದೇಶ ತಂಡವು ಸರ್ವಪತನ ಕಂಡಿತು. ಹೌದು, ಈ ಒಂದು ಪಿಚ್ ಕೂಡ ನನಗೆ ತುಂಬ ಇಷ್ಟವಾಗಿದೆ ಮತ್ತು ಸ್ಪಿನ್ ಕಂಡೀಷನ್ನಲ್ಲಿ ತುಂಬ ಹೆಲ್ಪ್ ಆಯಿತು. ಈ ಒಂದು ಮೈದಾನದ ಬಗ್ಗೆ ನನಗೆ ಸ್ವಲ್ಪ ಅರಿವಿತ್ತು. ಹೌದು, ಯಾವುದೇ ಒಂದು ಸಮಯದಲ್ಲೂ ಕೂಡ ಈ ಒಂದು ಮೈದಾನವು ಬದಲಾಗುತ್ತಾ ಹೋಗುತ್ತದೆ ಮತ್ತು ಈ ಒಂದು ಮೈದಾನದ ಬಗ್ಗೆ ನಾನು ಸಾಕಷ್ಟು ಅರಿತುಕೊಂಡಿದ್ದೇನೆ ಎಂದು ಅಶ್ವಿನ್ ಅವರು ಮೊದಲ ಟೆಸ್ಟ್ ಮುಗಿದ ಬಳಿಕ ಹೇಳಿಕೊಂಡರು. ಇನ್ನು ವೀಕ್ಷಕರೇ, ಈ ಒಂದು ಪ್ರಶ್ನೆಯು ಕೊನೆಗೊಂಡ ನಂತರ ಅಶ್ವಿನ್ ಅವರಿಗೆ ನೀವು ವಿದಾಯವನ್ನು ಯಾವಾಗ ಹೇಳುತ್ತೀರಿ ಎಂದು ಕೇಳಿದಾಗ, ಮತ್ತು ನಾನು ಇನ್ನೂ ಟೀಮ್ ಇಂಡಿಯಾ ತಂಡದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಆಡಬೇಕು, ಹಾಗೆ ಮುಂಬರುವಂಥ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡವನ್ನು ಗೆಲ್ಲಿಸಿಕೊಡಬೇಕೆಂದು ರವಿಚಂದ್ರನ್ ಅಶ್ವಿನ್ ಅವರು ಮೊದಲ ಟೆಸ್ಟ್ ಮುಕ್ತಾಯದ ಬಳಿಕ ಹೇಳಿಕೊಂಡರು.